ಶೋಧನೆ ಪಂಚರಗಳು ಬೇಕಾದಕ್ಕೆ ಸಾಕ್ಷಿ ಈಗ 5 ಮಂದಿಯನ್ನು ಇಟ್ಟು ಇದನ್ನು ಇದು ಮಾಡೋದು ಪಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ ಏನು ಗೊತ್ತುಂಟ ಸೌಜನ್ಯ ಸತ್ರು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿಯವರಲ್ಲಿ ಹೋಗ್ಲಿಕ್ಕೆ ಬಿಟ್ಟರೆ ಇದು ಇಲ್ಲ ಇಂದು 200 ವ್ಯಾನ್ ಬಂತು ಇಲ್ಲಿ ಬಿಸಿ ರೋಡ್ ಆ ಕಡೆಯಿಂದ ಬಂತು ಅಲ್ಲಿಗೆ ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದು ಇಳಿತು ನಾವು ನೋಡುದು ಏನಪ್ಪ ಹೀಗೆ ಬಂತು ಎಲ್ಲ ಕರ್ಕೊಂಡು ಬಂದ್ರು ಎಲ್ಲ ಕರ್ಕೊಂಡು ಇನ್ನೂ ನೋಡ್ತಾರೆ 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ ರಾತ್ರಿನಲ್ಲಿ ಇವರು ಹೋಗುದಲ್ಲಿಗೆ ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ ಎಣತ್ರಕ್ಕೆ ಹೋಗಲಿ ಯಾರು ಧರ್ಮಸ್ಥಳದ ಪೊಲೀಸ್ನವರು ಈ ಬೆಳ್ತಂಡಿ ಪೊಲೀಸ್ನವರು ಇವ್ರು ಮಾತ್ರ ಅಲ್ಲಿ ಹೋಗುದು ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರಲ್ಲಿ ಹೋಗ್ಲೇ ಇಲ್ಲ ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು ಶಾಸನಾಶ ಮಾಡಿದ್ರೆ ಎಂತ ಮಾಡಿದ್ರು ಅಲ್ಲಿ ಇವರು ಹೋಗ್ಲೇ ಇಲ್ಲ ನಿಂತರು ಅರ್ಧ ಗಂಟೆಗೆ ಬಂದ್ರು ಕಾರಣ ಹೋದ್ರು ಎಲ್ಲ ವಾಪಸ್ ಆ ದಿವಸ ಇವರಿಗೆ ಎಂತದೋ ಮಾನಸಿಕ ಆಗಿ ಸೌಜನ್ಯನ ತಾಯಿಯನ್ನು ತಗೊಂಡು ಬ್ಯಾಂಕ್ ಆಸ್ಪತ್ರೆಯಲ್ಲಿ ನುಗ್ಗಿದ್ರು ಯಾರು ಅವರು ತೋಟದವರು ಒಬ್ರು ಮ್ಯಾನೇಜರ್ ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು ಇವರು ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಅವ್ರದ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ ಅಲ್ಲಿಯಾದ್ರು ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ ಎಲ್ಲಿ ಸಭಾಗಾರದ ಸುತ್ತ ಅಲ್ಲಿ ಸಭಾಗಾರ ಗೊತ್ತಿಲ್ಲ ಈಗ ಆಗಿದೆ ಅಲ್ಲಿ ಇದ್ದಾರೆ ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ 5 ಜನ ಎಲ್ಲ ಓಕೆ. ಆಗ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೇನೆ ಬಂದದನ್ನು ನೋಡಿದ್ದೇನೆ ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಆದ್ರೆ ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡ್ಗೆ ಬೇರೆ ವೆಹಿಕಲ್ ಬರೋದಾಗಿದೆ ಡ್ರಮ್ಮನ್ನೆಲ್ಲ ಇಟ್ಟು ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಭಾಗಾರಕ್ಕೆ ಹೋಗೋದಾಗೆ. ಅದೇ ಯಾಕೆ ಮಾಡಿದ್ರು ಅಂತ ಏನೋ ಗೊತ್ತಾಯ್ತಾ ಇಲ್ಲ ನಾನು ಅದೇ ಡೌಟ್ ಅಲ್ಲ ನನಗೆ ಒಂದು ಹೇಳಿದ್ರು ಡೌಟ್. ನಾನು 10:30 ಗಂಟೆ ರಾತ್ರಿಗೆ ಕರೆದ್ರು ನನ್ನನ್ನು ಮತ್ತೆ ನಮ್ಮ ಅಣ್ಣ ಒಬ್ಬ ಇದ್ದಾನೆ ಅವ ಎದುರ್ತಾನೆ ಅವನು ಬೇಜಾಗ್ತದೆ ಅವನಿಗೆ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋದ್ರು. ರಾಜೇಂದ್ರ ದಾಸ್ ಅಂತ ಒಬ್ಬಿದ್ದಾರೆ ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿಯಾಗಿದ್ದವರು ಅವರು ನಮ್ಮನ್ನು ಮಾತು ಹೇಳಿದ್ರು ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು ಅದೇ ಹೇಳ್ತಾನೆ ಅದು ಹೇಳುದು ಎಂತ ಮಾತಂದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡದಂತ ಕಾಸು ನಾವು ಕೊಡಿಸ್ತೇವೆ. ಎನಿಸಿ ನೋಡದಂತ ಕಾಸು ಬಿಟ್ಕೆಸ್ ನಿಮ್ಮ ಕನಸಿನಲ್ಲಿ ನೋಡದಂತದ್ದು ನಾವು ಕೊಡ್ತೀವಿ. ನೀವು